ಇಂದಿನ ಮುಂಜಾನೆಯ ಧ್ಯಾನಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇಂದು ನಾವು ಧ್ಯಾನ ಮಾಡಲಿಕ್ಕೆ ಇರುವಂತಹ ವಿಷಯ ನಂಬಿಕೆ ಮತ್ತು ಭರವಸೆ. ಅನೇಕರು ಈ ಒಂದು ದಿನದಲ್ಲಿ ನಿಮಗೆ ಬಹಳ ಕೆಲಸ ಇರಬಹುದು, ಬಹುಶಃ ನಿಮ್ಮ ಶೆಡ್ಯೂಲ್ ಎಲ್ಲವೂ ತುಂಬಿ ಹೋಗಿರಬಹುದು, ಅಥವಾ ಇಂದು ನೀವೊಂದು ಕಷ್ಟವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿರಬಹುದು. ಇಂತಹ ಸಮಯದಲ್ಲಿ ನಂಬಿಕೆ ಮತ್ತು ಭರವಸೆ ಬಹಳ ಮುಖ್ಯ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5 ಮತ್ತು 6ನೇ ವಚನ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಪೂರ್ಣ ಹೃದಯದ ಭರವಸೆ. ನಾವು ದೇವರನ್ನ ಸ್ವಲ್ಪ ನಂಬ್ತೇವೆ ಮತ್ತು ನಮ್ಮನ್ನ ನಾವು ಸ್ವಲ್ಪ ನಂಬ್ತೇವೆ. ಆದರೆ ದೇವರು ನಮಗೆ ಹೇಳ್ತಾ ಇರುವಂಥದ್ದು ಪೂರ್ತಿಯಾದಂತಹ ಒಂದು ಭರವಸೆ, ಅಂದ್ರೆ 100ಕ್ಕೆ 100ರಷ್ಟು ಆ ಒಂದು ಭರವಸೆಯನ್ನ ಆತನ ಮೇಲೆ ಇಡಬೇಕು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನದ 2ನೇ ಭಾಗವನ್ನು ನಾವು ನೋಡಿಕೊಳ್ಳುವಾಗ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಉದಾಹರಣೆಗೆ, ನೀವು ಒಂದು ಕುರ್ಚಿ ಮೇಲೆ ಕೂತಿರುವಾಗ ಏನ್ ಮಾಡ್ತೀರಿ? ಆ ಕುರ್ಚಿ ಮುರಿದು ಹೋಗ್ತದೆಯೋ ಏನೋ ಅನ್ನುವಂಥ ಒಂದು ಭಯದಲ್ಲಿ ನಿಮ್ಮ ಕಾಲುಗಳಲ್ಲಿ ಸ್ವಲ್ಪ ಭಾರವನ್ನ ಇಟ್ಕೊಂಡು ಅರ್ಧಂಬರ್ಧ ಆ ಒಂದು ಚೇರ್ನಲ್ಲಿ ಕೂತ್ಕೊಳ್ತೀರಾ? ಖಂಡಿತ ಇಲ್ಲ. ನಿಮ್ಮ ಇಡೀ ದೇಹದ ಒಂದು ಭಾರವನ್ನ ಆ ಒಂದು ಕುರ್ಚಿಯ ಮೇಲೆ ಹಾಕಿ ಒಂಥರ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ತೀರಿ ಅಲ್ವಾ? ಅದೇ ರೀತಿ ನಿಮ್ಮ ಇಂದಿನ ಕೆಲಸಗಳ ಭಾರವನ್ನ, ಆ ಒಂದು ಟೆನ್ಷನ್ಸ್ಗಳನ್ನ ಅರ್ಧಂಬರ್ಧ ಹೊತ್ಕೊಳ್ಬೇಡಿ. ದೇವರ ಮೇಲೆ ಪೂರ್ಣ ಭಾರವನ್ನ ಹಾಕಿ ರಿಲ್ಯಾಕ್ಸ್ ಆಗ್ಬಿಡಿ. ದೇವರು ನಿಮ್ಮನ್ನ ಖಂಡಿತವಾಗಿ ಆತ ಹಿಡಿದುಕೊಳ್ಳುವ ಆತನಾಗಿದ್ದಾನೆ. 2ನೇದು, ಸ್ವಲ್ಪ ಬುದ್ಧಿಗೆ ಆತುಕೊಳ್ಳದಿರುವುದು. ನಮ್ಮ ದೃಷ್ಟಿ ಸೀಮಿತವಾಗಿದೆ, ಆದರೆ ದೇವರಿಗೆ ನಮ್ಮ ಭವಿಷ್ಯ ಮತ್ತು ಇಂದಿನ ದಿನದ ಪೂರ್ಣ ಚಿತ್ರಣ ಗೊತ್ತಿದೆ. ಇವತ್ತೇನಾಗತ್ತೆ, ನಮಗೆ ಏನ್ ಬೇಕು, ಮುಂದೆ ನಮಗೆ ಏನ್ ಬೇಕು ಅನ್ನುವಂಥದ್ದೆಲ್ಲವೂ ದೇವರಿಗೆ ಗೊತ್ತಿದೆ. ಆದರೆ ನಾವೇನ್ ಮಾಡ್ತೀವಿ? ನಮ್ಮ ಸ್ವಂತ ಬುದ್ಧಿಗೆ ನಮ್ಮನ್ನ ನಾವು ಆತುಕೊಳ್ತೇವೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಜ್ಞಾನೋಕ್ತಿ 3:5ನೇ ಅಧ್ಯಾಯದ 2ನೇ ಭಾಗದಲ್ಲಿ, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಿಮ್ಮ ಸ್ವಂತ ಬುದ್ಧಿಯನ್ನು ನೀವು ಆಧಾರ ಮಾಡಿಕೊಳ್ಬಾರ್ದು. ಉದಾಹರಣೆಗಾಗಿ, ನೀವು ಕಾರಲ್ಲಿ ಹೋಗುವಾಗ ಆ ಒಂದು ಗೂಗಲ್ ಮ್ಯಾಪ್ GPS ನೀವು ಬಳಸ್ತೀರ. ಈಗಿನ ಒಂದು ದಿನಮಾನಗಳನ್ನು ನಾವು ನೋಡುವಾಗ ಎಲ್ಲರೂ ತಮ್ಮ ಒಂದು ಗಾಡಿಗಳಲ್ಲಿ ಈ ಒಂದು GPS ಹಾಕಿ ಹೋಗುವಂಥದ್ದು ಅದು ಸಹಜವಾದಂಥ ಒಂದು ಕಾರ್ಯ ನಡೀತಾ ಇದೆ. ಕೆಲವೊಮ್ಮೆ ಈ ಒಂದು GPS ಒಂದು ಉದ್ದವಾದಂಥ ದಾರಿಯನ್ನು ತೋರಿಸ್ಬಿಡ್ತದೆ. ಅಯ್ಯೋ, ನಾನು ಪ್ರತಿದಿನ ಹೋಗುವ ಒಂದು ಶಾರ್ಟ್ಕಟ್ ಇದೆ ಅಲ್ಲ ಎಂದು ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಆ ಕಡೆ ಹೋದ್ರೆ ಅಲ್ಲಿ ದೊಡ್ಡ ಟ್ರಾಫಿಕ್ ಜಾಮ್ ಆಗಿರುತ್ತೆ. GPS ಮುಂದಿರುವ ಒಂದು ಟ್ರಾಫಿಕ್ ಮೊದಲೇ ತಿಳಿದಿರ್ತದೆ. ಹಾಗೆ ನಮ್ಮ ಸ್ವಂತ ಬುದ್ಧಿ ಶಾರ್ಟ್ಕಟ್ ಹುಡುಕ್ತದೆ, ಆದರೆ ದೇವರಿಗೆ ಮಾತ್ರ ಮುಂದಿರುವ ಅಪಾಯಗಳು ಗೊತ್ತಿರ್ತದೆ. ಆದ್ದರಿಂದ ನಮ್ಮ ಸ್ವಂತ ಬುದ್ಧಿಗಿಂತ ದೇವರ ಬುದ್ಧಿಗೆ ನಾವು ಶರಣಾಗುವುದು ಬಹಳ ಮುಖ್ಯ. 3ನೇದು, ನಮ್ಮ ಯೋಜನೆಗಳನ್ನ ದೇವರಿಗೆ ಒಪ್ಪಿಸುವುದು. ನಮ್ಮ ಇಂದಿನ ಪ್ರತಿಯೊಂದು ಕೆಲಸ ಅಥವಾ ಮೀಟಿಂಗ್ಗಳ ಇರಬಹುದು, ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರಬಹುದು, ಅಥವಾ ಅನೇಕ ಒಂದು ಜವಾಬ್ದಾರಿಕೆಗಳು ಈ ಒಂದು ದಿನದಲ್ಲಿ, ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ನಿರ್ಧಾರ ಮಾಡಿಕೊಂಡಿರ್ಬೋದು. ಆದರೆ ದೇವರನ್ನ ಸೇರಿಸಿಕೊಳ್ಬೇಕು. ಜ್ಞಾನೋಕ್ತಿ 3:6ನೇ ವಚನದಲ್ಲಿ, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಒಂದು ಕಷ್ಟವಾದಂಥ ಒಂದು ರಸ್ತೆಯಲ್ಲಿ ನಾವು ಗಾಡಿ ಓಡಿಸ್ಕೊಂಡು ಹೋಗುವಾಗ ನಿಮ್ಮ ಜೊತೆಗೆ ಒಬ್ಬ ಎಕ್ಸ್ಪರ್ಟ್ ಡ್ರೈವರ್ ನಿಮ್ಮ ಜೊತೆಗಿದ್ರೆ ನೀವೇನ್ ಮಾಡ್ತೀರಿ? ಸ್ಟೇರಿಂಗ್ ಮತ್ತೆ ವೀಲ್ ಅನ್ನ ಅವರಿಗೆ ಕೊಟ್ಬಿಡ್ತೀರ ಅಲ್ವಾ? ಅಂದ್ರೆ ನಾನು ಓಡಿಸಲ್ಲ, ನಿನಗೆ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ನೀನೇ ಓಡಿಸು ಅಂತ ಹೇಳಿ ನಾವು ಹೇಳ್ತೇವೆ. ಇಂದು ನಿಮ್ಮ ಲೈಫ್ನ ಕೂಡ, ನಮ್ಮ ಕೆಲಸದ ಒಂದು ಸ್ಟೇರಿಂಗ್ ಮತ್ತೆ ವೀಲನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ಆತನ ಕೈಗೆ ನಾವು ಕೊಡುವುದಾದರೆ, ದೇವರೇ ಇಂದಿನ ಒಂದು ನಮ್ಮ ಎಲ್ಲ ಒಂದು ಏನು ಮೀಟಿಂಗ್ಗಳಾಗಿರ್ಬೋದು, ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗಿರ್ಬೋದು, ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು, ಎಲ್ಲವೂ
ನಿನ್ನ ಕೈಗೆ ಒಪ್ಪಿಸ್ತೇನೆ ದೇವ್ರೇ ಅಂತ ಹೇಳಿ ನೀನೇ ಅದನ್ನ ಮುನ್ನಡೆಸಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವುದಾದ್ರೆ ಖಂಡಿತವಾಗಿಯೂ ದೇವರು ಅದನ್ನ ಮುನ್ನಡೆಸುವಾತನಾಗಿದ್ದಾನೆ. ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ಭರವಸೆಯಿಂದ ಮುಂದೆ ಸಾಗಿರಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.